ಹೇಳಿ ಮಮತಾ ಅವ್ರೆ. ರೋಡ್ಗಳೆಲ್ಲ ಸ್ವಲ್ಪ ನೀಟಾಗಿ ಆಗ್ಲಿ ಅಲ್ವಾ, ಎಲ್ಲಂದ್ರೆ ಅದು ಸ್ವಲ್ಪ ಬೇಗ ಮುಗಿಸ್ಬೇಕಲ್ವಾ, ಕೆಲಸಗಳು ಸ್ವಲ್ಪ ಬೇಗ ಬೇಗ ಮುಗಿಸ್ತಾರೆ. ಈಗ ಏನೇ ಒಂದು ಆಟೋಗಳು ಬರ್ಬೇಕಂದ್ರೂ ಬೇರೆ ಕಡೆಯಿಂದ ಅಯ್ಯೋ ಆ ರೂಟ್ ಹೋಗ್ಲಿಕ್ಕೆ ಆಗಲ್ಲ, ಈ ಕಡೆಯಿಂದ ಸುತ್ತಾಕೊಂಡು ಹೋಗ್ಬೇಕು, ಸ್ವಲ್ಪ ರೇಟ್ ಜಾಸ್ತಿ ಬೇಕು, ದುಡ್ಡು ಕೊಡಿ ಅಂತಾರೆ. ಮೀಟ್ರ್ ಹಾಕಲ್ಲ, ದುಡ್ಡು ಕೊಡಿ ಅಂತಾರೆ. ನಿನ್ನೆ ಬಂದ್ವಿ ನಾವು ಊರ್ ಕಡೆಯಿಂದ, ಮೀಟ್ರ್ ಹಾಕಲ್ಲ ದುಡ್ಡು, ಯಾಕೆ ಅಂದ್ರೆ ಅಯ್ಯೋ ಅಲ್ಲೆಲ್ಲ ರೋಡ್ ಆಗ್ಬಿಟ್ಟಿದ್ದಾರೆ ಮೇಡಮ್ ಅಂತಾರೆ. ಆದಷ್ಟು ಎಲ್ಲ ಪ್ರಾಬ್ಲಮ್ ಮೇಲೆ ಈಗ ಗ್ಯಾಸ್ ಅದಕ್ಕೇನೆ ಈ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್. ಈಗ ನಿಮಗೆ ಗ್ಯಾರಂಟಿಗಳೆಲ್ಲ ಕೊಟ್ಟಿರೋದು ಓಕೆನಾ? ಏನ್ ಕೊಟ್ಟು ಈ ಕಡೆ ಕೊಟ್ಬಿಟ್ಟು ಈ ಕಡೆ ಜಾಸ್ತಿ ಮಾಡಿದ್ದಾರೆ. ಹಂಗಾದ್ರೆ ಯಾವ ತಮಿಳ್ನಾಡಲ್ಲಿ ಆದಂತ ಬದಲಾವಣೆ ನಮ್ಮಲ್ಲಿ ಏನಾಗಬೇಕು? ಅಲ್ಲಿ ಬದಲಾವಣೆ ಇಲ್ಲಿ ಆಗ್ಲಿಕ್ಕೆ ನಾವು ಅಲ್ಲಿ ಬದಲಾವಣೆ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ, ಯಾಕಂದ್ರೆ ಅಲ್ಲಿ ಎಲ್ಲಾನು ಫ್ರೀನೇ, A to Z ಫ್ರೀ ಕೊಡ್ತಾ ಇದಾರೆ. ಏನು ಈಗ ಇವರು ಡಿಕ್ಲೇರ್ ಮಾಡಿದ್ದಾರೆ 8 ಗ್ರಾಮ್ ಚಿನ್ನ ಹಂಗೆಲ್ಲ ಕೊಡ್ತಾರೆ. ಅದು ಅವರು ಗೌರ್ಮೆಂಟ್ ಏನ್ ಮಾಡಿದ್ರೆ ಗೊತ್ತಿಲ್ಲ. ನಮ್ ಗೌರ್ಮೆಂಟ್ ಇದು ಫ್ರೀ ಬಿಟ್ಟು ಅದನ್ನೆಲ್ಲ ಕೊಡಕ್ಕೆ ಅವರಿಗೆ 2 ಲಕ್ಷ ಕೋಟಿ ಬೇಕು. ಹೇಗೆ ಇದು ಮಾಡ್ತಾರೆ, ಕೊಟ್ಟು ಒಪ್ಕೊಂಡಿದ್ದಾರೆ. ಅಷ್ಟೊಂದೆಲ್ಲ ಏನ್ ಗೊತ್ತಾ, ಫ್ರೀ ಕೊಟ್ಟಷ್ಟು ಎಲ್ಲಾನು ಲೇಸಿಗಳೇ ಆಗೋದು. ಯಾವ್ದು ಫ್ರೀ ಕೊಟ್ಟಷ್ಟು ಎಲ್ಲಿ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ? ಎಲ್ಲ ನಮ್ಮಲ್ಲಿ ಯಾವ ಹೀರೋ ಬರ್ಬೋದು ಮನ್ಸ್ ಮಾಡಿದ್ರೆ ಬದಲಾವಣೆ ತರಬಹುದು? ಅಷ್ಟೊಂದು ಉಪೇಂದ್ರ ಅವರು ಏನೋ ಪ್ರಜಾಕೀಯ ಅನ್ಕೊಂಡು ಶುರು ಮಾಡಿದ್ರು. ಉಪೇಂದ್ರ ಅಂತ ಹೇಳ್ತಾ ಇದಾರೆ ಬರ್ಬೋದು ಅಂತ, ಬಟ್ ಅವ್ರು ಬಂದಿದ್ದಾರೆ, ಬಟ್ ಗೆಲ್ಬಹುದಾ ಅನ್ನೋದೇ ಡೌಟ್. ಅದೇ ಮೇನ್ ಇರೋದು. ಬಟ್ ಅಲ್ಲಿ ಇದು ಹೇಳಿಕ್ಕಾಗಲ್ಲ. ದರ್ಶನ್ ಇಲ್ಲ ಬಂದ್ರೆ ಅದೇ ಉಪೇಂದ್ರ ಅವರೇ ಸ್ವಲ್ಪ ರಾಜಕೀಯ, ಸ್ವಲ್ಪ ಪ್ರಜಾಕೀಯ ಅಂತ ಇದು ಮಾಡ್ಕೊಂಡು ಇದು ಮಾಡಿದ್ದಾರೆ. ನೋಡೋಣ ಯಾರಂತ. ಯಾರು ಹೇಳಿದ್ದು? ದರ್ಶನ್ ಬರ್ಬೇಕು, ಬರ್ತಾನೆ, ಗೆಲ್ಬೇಕಲ್ಲ. ಗೆಲ್ತಾರಾ?